ನಮ್ಮ ನಾಯಕರಾದಂಥ ಜಮೀರ್ ಅಹಮದ್ ಸಾಹೇಬ್ರನ್ನ ಮೊದಲೇ ಹಂತದಲ್ಲೇ DCM ಅಂತ ನಾವು ಎಲ್ಲರೂ ಇದನ್ನ ಅಂದ್ಕೊಂಡಿದ್ದು. DCM ಸಾಹೇಬರು DCM ಮಾಡ್ತಾರೆ. ನಮ್ಮ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂಡ ಮಾಡ್ತಾರೆ ಅಂತ ನಾವು ಭಾರಿ ನಂಬಿಕೆ ಮಾಡಿಕೊಂಡಿದ್ದು. ಆದರೆ ಅವ್ರಿಗೆ ಮಂತ್ರಿ ಸ್ಥಾನದಲ್ಲೂ ಮೊದಲೇ ಲಿಸ್ಟಲ್ಲಿ ಕೊಳ್ಳಿಲ್ಲ ಅಂತ ನಮಗೆಲ್ಲರಿಗೂ ಬೇಸರ ಬಂದದೆ. ಈ ರಾಜ್ಯದ ಎಷ್ಟು ಜನ ಒಂದೇ ಸಮಾಜದ ಸೀಮಿತ ಅಂತ ಅಲ್ಲ BZ ಜಮೀರ್ ಅಹಮದ್ ಖಾನ್ ಸಾಹೇಬರು, ಎಲ್ಲ ಸಮಾಜದ ವರ್ಗದ ಜನಕ್ಕೂ ಜೊತೆಲಿ ಕೂಡಿರ್ಕೊಂಡು ಹೊಂದಾಣಿಕೆಯಲ್ಲಿ ಕರ್ಕೋವಂಥ ಅದೇಕೈಕ ನಾಯಕರು ನಮ್ಮ BZ ಜಮೀರ್ ಅಹಮದ್ ಖಾನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಗದ ಜನ ಆ ವರ್ಗದ ಜನ ಅಂತ ಅವ್ರು ಏನಾರ ಒಂದು ಸಹಾಯ ಮಾಡಬೇಕು, ಏನಾರ ಒಂದು ಮಾಡಬೇಕು, ಒಳ್ಳೆಯದ ರೀತಿಲಿ ಒಂದು ಬಡವ್ರಿಗೆ ಸಹಾಯವಾಗಿ ನಿಂತ್ಕೋಬೇಕು ಅಂತ ಅಂದರೆ ಅವರು ಯಾವ ಜಾತಿ ಗೀತಿ ಏನೂ ನೋಡಲ್ಲ. ಎಲ್ಲ ವರ್ಗದ ಜನಕ್ಕೂ ವಿಶ್ವಾಸ ತಗೋವಂಥ ನಮ್ಮ ನಾಯಕರಾದ BZ ಜಮೀರ್ ಅಹಮದ್ ಖಾನ್ ಸಾಹೇಬರು. ಇದರಲ್ಲಿ ನಮ್ಮ ಬೇಸರ ತಗೊಬಂದಿರೋದು ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಅಂತ ಅಂದರೆ 136 ಸೀಟ್ ಬರೋಕ್ಕೆ ಏನು DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ನಮ್ಮ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಷ್ಟು ಪ್ರಯತ್ನ ಪಟ್ಟಿದ್ದಾರೋ ಆ ಭಾಗದಲ್ಲಿ ನಮ್ಮ ಭಾಗ ಇಡೀ ರಾಜ್ಯದಲ್ಲಿ ಅವರು 135 ಸೀಟ್ ತಗೊಬರೋಕ್ಕೆ ಅವ್ರದ್ದು ಕೂಡ ಪಾತ್ರ ಅದೇ. BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಪಾತ್ರನೂ ಕೂಡ 136 ಸೀಟ್ ಬರೋಕ್ಕೆ ಅವ್ರದ್ದು ಕೂಡ ಶ್ರಮ ಅದೇ. 95% 93% ಇವತ್ತು ಒಂದು ಸಮಾಜದ ಜನ ಒಂದೇ ಪರ ಓಟ್ ಆಗಬೇಕು ಅಂದರೆ ಅದು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರದ್ದು ತುಂಬ ಅದೇ. ಹಗಲು ರಾತ್ರಿ ದುಡಿದಿದ್ದಾರೆ ಅವರು. ಈ ರಾಜ್ಯದಲ್ಲಿ 136 ಸೀಟ್ ಏನು ಬಂದದೆ ಇವತ್ತು. ಅವರೆಲ್ಲ ನಮ್ಮ ವರ್ಗದ ಜನದಲ್ಲಿ ಒಂದು ಸಭೆಗಳನ್ನ ಮಾಡಿ ಇವತ್ತು 136 ಸೀಟ್ ಬರಬೇಕು ಅಂತ ಅಂದರೆ ಹಗಲು ರಾತ್ರಿ ಅವ್ರು ಚಾಮರಾಜಪೇಟೆದಲ್ಲಿ ನೀವು ನೋಡಿರ್ಬೋದು, ಬರೀ B.Pharm ಆಗಿದ್ದ ದಿವಸನೇ ಅವರು ಹೋಗಿರೋದಲ್ಲಿಗೆ ಚಾಮರಾಜಪೇಟೆಗೆ. ಇಡೀ 24 ಕ್ಷೇತ್ರದಲ್ಲೂ ಅವರು ಪ್ರಚಾರಕ್ಕಾಗಿ ಹೋರಾಟ ಮಾಡ್ತಾಯಿದ್ರು. ಅವ್ರ ಕ್ಷೇತ್ರನ ಬಿಟ್ಟೋಗಿದ್ರು. ಅವ್ರ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇರಲಿಲ್ಲ ಅವರು. ಬೇಕಾದ್ರೆ ಯಾರ ಹಿಂದಿಂದ ಇದ್ರೆ ನೋಡಿ ಚೆಕ್ ಮಾಡಿ ನೀವು, ಯಾರ ಒಂದು ದಿವಸನೂ ಪ್ರಚಾರಕ್ಕೆ ಹೋಗಿಲ್ಲ ಅವರು. ಇಡೀ 236 ಕ್ಷೇತ್ರದಲ್ಲಿ ಬರೀ B.Pharm ಹೋಗಿ ಆಗ್ಬಿಟ್ಟು ಹೋದಂಥ ಚಾಮರಾಜಪೇಟೆದಲ್ಲಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ರು ಅವರು. ಇಡೀ ರಾಜ್ಯ ಸುತ್ತಾಡಿದ್ರು. 236 ಸೀಟ್ ತಗೊಬರೋಕ್ಕೆ ಇಡೀ ರಾಜ್ಯ ಸುತ್ತಾಡಿ ಎಲ್ಲ ವರ್ಗದ ಜನಕ್ಕೂ ವಿಶ್ವಾಸ ತಗೊಂಡ್ರು. ಇಡೀ ಸಮಾಜ, ನಮ್ಮ ಮೈನಾರಿಟಿ ಸಮಾಜದಲ್ಲಿ ಇವತ್ತು 95% ಓಟ ಒಂದು ಸೈಡ್ ಮಾಡಿದ್ದಾರೆ ಅಂತ ಅಂದರೆ ಅವ್ರದ್ದು ತುಂಬ ಹಗಲು ರಾತ್ರಿ ಶ್ರಮ ಅದೇ. ಇವತ್ತು ನಮಗೆ ಬೇಸರ ಏನು ಅಂತ ಅಂದರೆ ನಮ್ಮ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು 99% ನಮ್ಮ ಮದುವೆ ಆಗಿ ಉಪಮುಖ್ಯಮಂತ್ರಿ ಆದಿರೋ ಇವತ್ತು ಮಂತ್ರಿಯಾರು ಆಯ್ತಾರೆ. ಮೊದಲ ಲಿಸ್ಟಲ್ಲಿ ಅವ್ರ ಹೆಸರು ಇರ್ತದೆ. ಯಾಕೆಂದರೆ ಒಂದು ಸ್ಟಾರ್ ಕ್ಯಾಂಪೇನು ನೀವು ನೋಡಿರ್ಬೋದು. ಇದರಲ್ಲಿ ನಮ್ಮ ಕೇರಳದಲ್ಲಿ ಆಗ್ಬೋದು, ಆಮೇಲೆ ತೆಲಂಗಾಣದಲ್ಲಿ ಆಗ್ಬೋದು. ಇವತ್ತು ಸ್ಟಾರ್ ಕ್ಯಾಂಪೇನ್ ಅಂತ ಅನಿಸ್ಕೊಂಡಿರೋದು ಅವರು BZ ಜಮೀರ್ ಅಹಮದ್ ಖಾನು. ಇವತ್ತು ಒಂದೇ ಒಂದು ರಾಜ್ಯದಲ್ಲಿ ಸೀಮಿತವಾಗಿ ಉಳಿದಿಲ್ಲ ಅವರು. ಅವರ ಅಭಿಮಾನಿಗಳು ಇಡೀ ರಾಜ್ಯದಲ್ಲಿ ಕೂಡ ಇವತ್ತು BZ ಜಮೀರ್ ಅಹಮದ್ ಖಾನ್ ಅಭಿಮಾನಿಗಳು ತುಂಬ ಅವರೇ. ಜಮೀರ್ ಅಹಮದ್ ಖಾನ್ ಸಾಹೇಬ್ರಿದ್ದಾರೆ. ಅವರು ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರನ್ನು ಒಗ್ಗೂಡಿಸ್ಕೊಂಡು ಇವತ್ತು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಮೊದಲನೇ ಸ್ಥಾನದಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕಾಗಿತ್ತು. ಅದು ಕೈ ತಪ್ಪಿರೋದು ನಮ್ಮೆಲ್ಲರಿಗೂ ನೋವಿನ ಸಂಗತಿ. ದಯಮಾಡಿ ಈ ಕೂಡಲೇ ಕಾಂಗ್ರೆಸ್ ಸರ್ಕಾರ ಜಮೀರ್ ಅಹಮದ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಏನಾರ ಕೊಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಾವು ರೂಪಿಸಬೇಕಾಗುತ್ತೆ. ಒಂದು ಏನು ಮುಸ್ಲಿಂ ಬಾಂಧವರು ಮತ್ತು ದಲಿತರು ಬರೀ ಓಟಿಗಾಗಿ ಮಾತ್ರ ಅಲ್ಲ, ಅಧಿಕಾರ ಕೊಟ್ಟರೆ ನಾವು ಕೂಡ ಭಾಳ ಅಚ್ಚುಕಟ್ಟಾಗಿ ಅಧಿಕಾರವನ್ನು ನಡೆಸ್ತೀವಿ ಅನ್ನೋದು ಕೂಡ ಜಮೀರ್ ಅಹಮದ್ ಸಾಹೇಬರು ತೋರಿಸಿದ್ದಾರೆ. ನಮ್ಮೆಲ್ಲರ ಸಪೋರ್ಟ್ ಅವ್ರಿಗಿದೆ. ಈ ಕೂಡಲೇ ಅವ್ರನ್ನ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡಿ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಪ್ರಸನ್ನ ಅಂತೇಳಿ ಸರ್, ಭೀಮಸೇನೆ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.